ಯುದ್ಧದ ಸಂದರ್ಭದಲ್ಲಿ ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ಮಾಡುವಂತಹ ಒಂದು ಸಾಧನವನ್ನ ಒಂದು ವಾಹನವನ್ನ ಈಗ ಪ್ರದರ್ಶನಕ್ಕೆ ಇಟ್ಟಿರುವಂತದ್ದು ನೀವು ಗಮನಿಸ್ತಾ ಇದ್ದೀರಾ. ಇದು T-72 ಅನ್ನುವ ಒಂದು ಟ್ಯಾಂಕ್. ಇದು ತುಂಬಾ ಸೂಕ್ಷ್ಮವಾದ ಒಂದು ಪ್ರದೇಶಗಳು ಅಂತ ಹೇಳಿದ್ರೆ ರೆಗ್ಯುಲರ್ ರಸ್ತೆಗಳಲ್ಲಿ ಅಥವಾ ವಿಶಾಲವಾದ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಬಳಸುವಂತಹ ವಾಹನ ಇದಲ್ಲ. ಇದು ಅತ್ಯಂತ ಸೂಕ್ಷ್ಮ ಪ್ರದೇಶ ಅಂತ ಹೇಳಿದ್ರೆ ಗುಡ್ಡಗಾಡು ಪ್ರದೇಶಗಳು, ತಗ್ಗಾದ ಪ್ರದೇಶಗಳು, ಜೊತೆಗೆ ಮೌಂಟೇನ್ ಜಾಗಗಳಲ್ಲಿ ಏನಾದರೂ ಯುದ್ಧಗಳು ನಡೆದಂತ ಸಂದರ್ಭದಲ್ಲಿ ಕಾರ್ಯಾಚರಣೆ ಮಾಡಬೇಕಾದ ಸಂದರ್ಭದಲ್ಲಿ ಬಳಸುವಂತ ಒಂದು ಸ್ಪೆಷಲ್ ವಾಹನ ಇದನ್ನು ಕೂಡ ಆರ್ಮಿಯವರು ತುಂಬಾ ಪ್ಲಾನಿಂಗ್ ಆಗಿ ತುಂಬಾ ಪ್ರಿಪರೇಷನ್ ತಗೊಂಡು ಮಾಡಿರುವಂತಹ ವಾಹನ. ಇದು T-72 ಇದು ಅಂತ ಹೇಳಿದ್ರೆ ನೀವು ಗಮನಿಸ್ತಾ ಇದ್ದೀರಾ ಎಷ್ಟು ವಿಶೇಷವಾಗಿದೆ ಅಂತ ಹೇಳಿದ್ರೆ, ಒಂದು ನೀವು ಫ್ರಂಟ್ ಏನು ಗಮನಿಸ್ತಾ ಇದ್ದೀರಾ, ಇದು ಮುಂದೆ ಏನು ಗಮನಿಸ್ತಾ ಇದ್ದೀರಾ, ಇದು ಅಂದ್ರೆ ರಸ್ತೆಗಳಲ್ಲಿ ಹೋಗದೇ ಇರುವಂತ ಸಂದರ್ಭದಲ್ಲಿ ಎದುರುಗಡೆ ಏನಾದ್ರು ಮೂಮೆಂಟ್ಸ್ ಬಂದ್ರೆ ಅಂತ ಹೇಳಿದ್ರೆ ಕಲ್ಲುಗಳು ಬಂದು ಹೇಳಿದ್ರೆ ಗುಡ್ಡಗಳು ಬಂದಂತ ಸಂದರ್ಭದಲ್ಲಿ ಅದನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಇದನ್ನ ಎಕ್ಸ್ಟ್ರಾ ಆಡ್ ಮಾಡೋರು. ಅಂದ್ರೆ ಈ ವಾಹನದಲ್ಲಿ ಅಡಿಷನಲ್ ಆಗಿ ಇದನ್ನ ಆಡ್ ಮಾಡಿರೋದು ಅಂತ ಹೇಳಿದ್ರೆ ಇದನ್ನ ತುಂಬಾ ಎಕ್ಸ್ಪರ್ಟ್ಗಳು ಕೆಲಸ ಮಾಡಿದ್ರು. ಅಂದ್ರೆ ಗುಡ್ಡಗಾಡುಗಳನ್ನ, ಕಲ್ಲುಗಳನ್ನ, ಗುಡ್ಡಾದ ಪ್ರದೇಶಗಳನ್ನ ಕ್ಲಿಯರ್ ಮಾಡಿ ಈ ವಾಹನವನ್ನು ಮುಂದೆ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಕೊಡೋದಕ್ಕೋಸ್ಕರ ಅಳವಡಿಕೆ ಮಾಡ್ಕೊಡಿರುವಂಥದ್ದು. ಜೊತೆಗೆ ಇದು T-72 ಹೇಳಿದೆ ಇಲ್ಲಿ ಆರ್ಮಿಯವರು ಅಂದ್ರೆ 3 ಜನ ಸಿಬ್ಬಂದಿ, ಒಬ್ಬರು ಡ್ರೈವರ್, ಒಬ್ಬರು ಕಮಾಂಡರ್, ಜೊತೆಗೆ ಒಬ್ಬರು ಶೂಟರ್, 3 ಜನ ಕೂಡ ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಕೆಲಸ ಮಾಡ್ತಾರೆ. ತುಂಬಾ ಓಪನ್ ಇದೆ. ಆಕ್ಚುಲಿ ಇದನ್ನು ಓಪನ್ ಮಾಡ್ಬೋದು, ಬಟ್ ಈಗ ಸಾಕಷ್ಟು ಜನ ಅಂದ್ರೆ ಓಪನ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ರೆ ಇದು ಒಳಗಡೆ ಅಂದ್ರೆ ಒಬ್ಬರು ಕಮಾಂಡರ್, ಒಬ್ರು ಶೂಟ್ ಮಾಡೋವಂಥವ್ರು, ಜೊತೆಗೆ ಒಬ್ರು ಡ್ರೈವರ್ ಕೂಡ ಇರ್ತಾರೆ. 3 ಜನರ ಒಂದು ಒಳಗಡೆ ಕುತ್ಕೊಂಡು ಕಾರ್ಯಾಚರಣೆ ಮಾಡ್ಬೋದು ಅಂತ ಹೇಳಿದ್ರೆ ಫೈರಿಂಗ್ ಕೂಡ ಮಾಡ್ಬೋದು. ಫೈರಿಂಗ್ ಅಂದ್ರೆ ಎದುರುಗಡೆ ಟಾರ್ಗೆಟ್ನ ಫಿಕ್ಸ್ ಮಾಡಿಕೊಂಡು ಇಲ್ಲಿಂದ ಶೂಟ್ ಮಾಡ್ಬೋದು ಅಂತ ಹೇಳಿದ್ರೆ ಅಲ್ಲಿ ಟ್ಯಾಂಕ್ ಮುಖಾಂತರ 40 ರೌಂಡ್ಸ್ ಪ್ಲಸ್ ಇದರಲ್ಲಿ ರೌಂಡ್ಸ್ ಇರುತ್ತೆ. ಅದರಲ್ಲಿ ಅವರು ಅಟ್ಯಾಕ್ ಕೂಡ ಮಾಡ್ಬೋದು ಎದುರಾಳಿಗಳನ್ನ, ಅಂದರೆ ಶತ್ರುಗಳ ಮೇಲೆ ದಾಳಿಯನ್ನು ಕೂಡ ಮಾಡ್ಬೋದು. ಅಂದರೆ ತುಂಬ ಸ್ಟ್ರಾಂಗ್ ಆಗಿರುವಂಥ ಒಂದು ವಾಹನ ಇದು. ಆಲ್ಮೋಸ್ಟ್ 40 ಟನ್ ಅಂದರೆ ಅರೌಂಡ್ 40 ಟನ್ ಇದರ ವೆಯ್ಟ್ ಇದೆ ಅಂತ ಕೂಡ ಇಲ್ಲಿನ ಎಕ್ಸ್ಪರ್ಟ್ಸ್ ಮಾಹಿತಿ ಕೊಟ್ಟಿರುವಂಥದ್ದು. ಅಂತ ಹೇಳಿದ್ರೆ ತುಂಬ ಸ್ಪೆಷಲ್ ಆದ ಒಂದು ವಾಹನ ಇದು. ವಿಶೇಷವಾದ ಅತಿ ಸೂಕ್ಷ್ಮವಾದ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ಮಾಡುವಂತಹ ಒಂದು ವಾಹನ ಇದು ಕೂಡ ಈಗ ತುಂಬ ಅಂತ ಹೇಳಿದ್ರೆ ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಲ್ಲಿ ಏನು ನಡೀತಾ ಇದೆ ಆರ್ಮಿ ಡೇ, ಅಲ್ಲಿ ಇದು ತುಂಬ ವಿಶೇಷವಾಗಿ ಗಮನ ಸೆಳೀತಾ ಇದೆ. ಸಾಕಷ್ಟು NCC ಕ್ಯಾಂಡಿಡೇಟ್ಸ್, ಜೊತೆಗೆ ಯೋಧರ ಕುಟುಂಬದವರು, ಜನಸಾಮಾನ್ಯರು ಕೂಡ ಬಂದು ಕಣ್ತುಂಬಿಕೊಂಡು ಖುಷಿ ಪಡ್ತಾ ಇರುವಂಥ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತೀವಿ. ಇದ್ರ ಜೊತೆಗೆ ಈ ಕಡೆ ಇನ್ನೊಂದು ಗಮನಿಸ್ತಾ ಇದ್ರೆ ನೀವು, ಇದು ಜಾಮರ್ ಇದು ಅಂತ ಹೇಳಿದ್ರೆ ಅಂದರೆ ಬ್ಲಾಸ್ಟ್ ಆಗುವಂಥ ಸಂದರ್ಭದಲ್ಲಿ ಆ ಬ್ಲಾಸ್ಟ್ನ ಕಂಟ್ರೋಲ್ ಮಾಡೋದಕ್ಕೆ, ಜೊತೆಗೆ ಅಥವಾ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ, ಬ್ಲಾಸ್ಟ್ ಆಗದೇ ಇರೋ ರೀತಿ ಒಂದು ಸಿಗ್ನಲ್ ರವಾನೆ ಮಾಡೋದಕ್ಕೆ ಆರ್ಮಿಯವರು ಬಳಸುವಂತಹ ವಾಹನ ಇದು ಜಾಮರ್. ಇದನ್ನು ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಬಳಸ್ತಾರೆ ಯುದ್ಧದ ಸಂದರ್ಭದಲ್ಲಿ ಅಥವಾ ಕಾರ್ಯಾಚರಣೆ ಸಂದರ್ಭದಲ್ಲಿ. ಇದನ್ನು ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಬಳಸ್ತಾರೆ. ಮತ್ತೊಂದು ವಾಹನ ಪಕ್ಕದಲ್ಲಿದೆ, ಅದನ್ನು ನಿಮಗೆ ಅಲ್ಲೇ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಹತ್ರ ಹೋಗಿ ಅದ್ರ ಒಳಗಡೆ ಯಾವ ರೀತಿ ಯಾವುದು ಸ್ಪೆಷಾಲಿಟೀಸ್ ಇದೆ ಅನ್ನೋದನ್ನು ಕೂಡ ನಾನು ಪ್ರಾಕ್ಟಿಕಲ್ ನಿಮಗೆ ತೋರಿಸ್ತೀನಿ. ಎಸ್, ಭಾರತೀಯ ಯೋಧರು ಅತಿ ಸೂಕ್ಷ್ಮವಾದ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಬಳಸುವಂಥ T-72 ಟ್ಯಾಂಕ್ ವಾಹನದಲ್ಲಿ ನಾನು ಕೂತಿದ್ದೀನಿ. ನೀವು ಗಮನಿಸ್ತಾ ಇರ್ಬೋದು. ಇದು ಸಾಮಾನ್ಯವಾಗಿ ರಸ್ತೆಗಳಲ್ಲಿ ಅಥವಾ ವಿಶಾಲವಾದ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಬಳಸುವಂಥ ವಾಹನ ಅಲ್ಲ ಇದು. ಅಂದರೆ ಗುಡ್ಡಗಾಡುಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಅಥವಾ ತಗ್ಗಾದ ಪ್ರದೇಶಗಳಲ್ಲಿ ಅಥವಾ ಮೌಂಟೇನ್ಗಳಲ್ಲಿ ಕಾರ್ಯಾಚರಣೆ ಮಾಡೋಂಥ ಸಂದರ್ಭದಲ್ಲಿ ಭಾರತೀಯ ಆರ್ಮಿಗಳು ಈ ವಾಹನವನ್ನು ಬಳಸ್ತಾರೆ ಅಂತ ಹೇಳಿದ್ರೆ ತುಂಬ ಸ್ಪೆಷಲ್ ಟಾಸ್ಕ್ ಇದು. ಅಂತ ಹೇಳಿದ್ರೆ ಶತ್ರುಗಳನ್ನ ಸದೆ ಬಡಿಯೋದಕ್ಕೆ ಅಥವಾ ಶತ್ರುಗಳ ವಿರುದ್ಧವಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ತುಂಬ ಸ್ಪೆಷಲ್ಲಾಗಿ ಬಳಸುವಂತಹ ವಾಹನ ಇದು. ಅಂದರೆ ಇದರ ಹೆಸರು T-72 ಅನ್ನೋದು. ಅಂದರೆ ಇದರಲ್ಲಿ ಮುಂದೆ ಒಂದು ಸ್ಪೆಷಾಲಿಟಿ ಗಮನಿಸ್ತಾ ಇದ್ದೀರಾ ನೀವು ಅಂತ ಹೇಳಿದ್ರೆ, ಎದುರುಗಡೆ ಬರುವಂತಹ ಗುಡ್ಡಗಾಡುಗಳನ್ನು, ಕಲ್ಲು ಬಂಡೆಗಳನ್ನ ಅಥವಾ ಏನು ಈ ವಾಹನ ಚಲಿಸೋದಕ್ಕೆ ಏನಾದರೂ ಅಡಚಣೆಗಳಾದರೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡಿರೋಂಥ ಒಂದು ಸಾಧನ ಅದು. ಅಂತ ಹೇಳಿದ್ರೆ ರಸ್ತೆ ಮಾಡ್ಕೊಳ್ಳುತ್ತೆ ಕ್ಲಿಯರಾಗಿ ಇದು ನೀವು ಇಲ್ಲಿ ಗಮನಿಸ್ತಾ ಇರೋದು ಒಂದು ಡ್ರೈವರ್ ಸೀಟು. ಅಂತ ಹೇಳಿದ್ರೆ ಈ ವಾಹನದಲ್ಲಿ 3 ಜನರು ಕಾರ್ಯಾಚರಣೆ ಮಾಡ್ತಾರೆ. ಒಬ್ಬರು ಈ ವಾಹನವನ್ನು ಚಾಲನೆ ಮಾಡುವಂತಹ ಡ್ರೈವರ್ ಆಗಿರ್ತಾರೆ. ಇದು ಅವರು ಡ್ರೈವರ್ ಸೀಟ್ ಆ್ಯಕ್ಚುಲಿ ಅದು ನೀವು ಗಮನಿಸ್ತಾ ಇದ್ದೀರಾ. ಅದು ಹಿಂದೆ ಆಗಲೇ ಕೂತಿದ್ದು ಒಬ್ಬರು ಕಮಾಂಡರ್ ಇರ್ತಾರೆ, ಇನ್ನೊಬ್ಬರು ಶೂಟರ್ ಅಂದರೆ ಸ್ಪೆಷಲಿಸ್ಟ್ ಇರ್ತಾರೆ. ಸೊ ಟೋಟಲ್ 3 ಜನ ಇದನ್ನು ಕಾರ್ಯಾಚರಣೆ ಮಾಡ್ತಾರೆ. ಇನ್ನು ಇದರಲ್ಲಿ 40 ರೌಂಡ್ಸ್ ಫೈರಿಂಗ್ ಆಗುತ್ತೆ. ಇದನ್ನು ಶತ್ರುಗಳ ಮೇಲೆ, ಎದುರಾಳಿಗಳ ಮೇಲೆ ಇಲ್ಲಿಂದನೇ ಫೈರ್ ಮಾಡ್ಬೋದು. ಆ ಟಾರ್ಗೆಟ್ನ ಫಿಕ್ಸ್ ಮಾಡಿ ಗುಂಡು ಹೊಡೆದು ಅವ್ರ ಮೇಲೆ ಅಟ್ಯಾಕ್ ಮಾಡುವಂತಹ ಒಂದು ಚಾನ್ಸಸ್ ಇರುತ್ತೆ. ಇನ್ನು ಎದುರುಗಡೆ ಕೂಡ ಗಮನಿಸ್ತಾರೆ, ಆಗಲೇ ಹೇಳ್ತಿದ್ದೆ ನಾನು, ಗುಡ್ಡಗಾಡ ಪ್ರದೇಶಗಳಲ್ಲಿ ತುಂಬ ಇಕ್ಕಟ್ಟಾದ ಪರಿಸ್ಥಿತಿಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಅದನ್ನು ರೂಟ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿರುವಂಥ ಒಂದು ಎಕ್ವಿಪ್ಮೆಂಟ್ ಇದು. ಒಟ್ಟಾರೆ ಅತಿ ಸೂಕ್ಷ್ಮವಾದ ಪ್ರದೇಶಗಳಲ್ಲಿ ತುಂಬ ವಿಶೇಷವಾಗಿ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಭಾರತೀಯ ಯೋಧರು T-72 ಈ ಒಂದು ವಾಹನವನ್ನು ಬಳಸ್ತಾರೆ. ತುಂಬ ವಿಶೇಷವಾಗಿ. ಎಸ್ ಸರ್, ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ನಿಮಿಷ. ಇದು ನಮಗೋಸ್ಕರ ಸ್ಪೆಷಲ್ಲಾಗಿ ಈಗ ಅದನ್ನು ಫ್ರಂಟ್ ಅಂತ ಹೇಳಿದ್ರೆ ಮುಂದೆ ಹೇಳಿದ್ನಲ್ಲ ನಾನು, ಈಗ ವಾಹನ ಒಂದು ಇದರ ಸ್ಪೆಷಾಲಿಟಿನೇ ಫ್ರಂಟ್.
ಅಂದರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಅಥವಾ ತಗ್ಗಾದ ಪ್ರದೇಶಗಳಲ್ಲಿ ಅಥವಾ ಮೌಂಟೇನ್ಗಳಲ್ಲಿ ಯಾವ ರೀತಿ ವಾಹನ ಚಲಿಸುತ್ತೆ, ಆ ಸಂದರ್ಭದಲ್ಲಿ ಯಾವ ರೀತಿ ಇದನ್ನು ಬಳಸ್ತಿರೋದಕ್ಕೆ ಒಂದು ಪ್ರಾಕ್ಟಿಕಲ್ ಡೆಮೋನ ಈಗ ನಮಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಆರ್ಮಿಯವರು ಕೊಡ್ತಾ ಇರುವಂಥದ್ದು. ನೀವು ಗಮನಿಸ್ತಿದ್ರೆ ಸಾಕಷ್ಟು ವಿದ್ಯಾರ್ಥಿಗಳು, NCC ಕ್ಯಾಂಡಿಡೇಟ್ಸ್ಗಳು, ಯೋಧರ ಕುಟುಂಬದವರು, ಸಾರ್ವಜನಿಕರು ಬಹಳಷ್ಟು ಜನ ಬರ್ತಾ ಇದ್ದಾರೆ ಈ ಒಂದು ಮಾಣಿಕ್ ಷಾ ಪರೇಡ್ ಗ್ರೌಂಡಲ್ಲಿ ನಡ್ತಿರುವಂಥ ಒಂದು ಆರ್ಮಿ ಡೇಗೆ. ಈ ಆರ್ಮಿ ಡೇಲಿ ತುಂಬ ಅಟ್ರಾಕ್ಟ್ ಮಾಡ್ತಾ ಇರೋದು, ತುಂಬ ಗಮನ ಸೆಳೀತಾ ಇರುವಂಥದ್ದು ಈ T-72 ಯುದ್ಧದ ವಾಹನ. ಇದು ಭಾಳಷ್ಟು ಸಲ ನಾನು ಹೇಳ್ತಾ ಇದ್ದೀನಿ, ತುಂಬ ಸೂಕ್ಷ್ಮವಾದ ಪ್ರದೇಶದಲ್ಲಿ ತುಂಬ ಚಾಲೆಂಜಿಂಗ್ ಟಾಸ್ಕ್ ನಿರ್ವಹಣೆ ಮಾಡುವಂತಹ ವಾಹನ ಇದು. ಆಲ್ಮೋಸ್ಟ್ 40 ಟನ್, ಅರೌಂಡ್ 40 ಟನ್ ಕೇವಲ ಇವು ವಾಹನ ಅಂತ ಹೇಳಿದ್ರೆ. ಫ್ರಂಟ್ ಅದೇನೋ ಅಡಿಷ್ನಲ್ ಆಗಿ ಆ್ಯಡ್ ಮಾಡಿದ್ದಾರೆ, ಅದು 3.5 ಟನ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದು ವಾಹನ 40 ಟನ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 45 ಅರೌಂಡ್ ಟನ್ ಇದೆ ನೋಡಿ. ಈಗ ಗಮನಿಸ್ತಾ ಇದ್ದರೆ ಇದು ಆಪ್ರೇಟ್ ಮಾಡ್ತಾ ಇದ್ದಾರೆ ಡ್ರೈವರ್, ಇಲ್ಲಿ ನಮಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಆಪ್ರೇಟ್ ಮಾಡ್ತಿದ್ದಾರೆ. ಯಾವ ರೀತಿ ಅದು ಇದು ಫಂಕ್ಷನ್ ಮಾಡುತ್ತೆ, ಯಾವ ರೀತಿ ಅದು ಕಾರ್ಯಾಚರಣೆ ಮಾಡುತ್ತೆ ಅಂತ ಫ್ರಂಟ್ ಅದು ನೀವು ಗಮನಿಸ್ತಾ ಇರ್ಬೋದು. ಒಂದು ರೀತಿ ಈ ಸಾಮಾನ್ಯವಾಗಿ JCBಗಳಲ್ಲಿ, ಕ್ರೇನ್ಗಳಲ್ಲಿ ನಾವೇನೋ ಲೋಕಲಲ್ಲಿ ನೋಡ್ತಾ ಇರ್ತೀವಿ ಎಕ್ವಿಪ್ಮೆಂಟ್ಸ್, ಆ ರೀತಿಯಾದ ಒಂದು ಎಕ್ಸಾಂಪಲ್ ಅದು ಕೊಡ್ತಾ ಇದೆ. ಆದರೆ ಇದು ಅತ್ಯಂತ ಬಲಿಷ್ಠವಾದ, ಅತ್ಯಂತ ಕಷ್ಟಕರವಾದ ಒಂದು ಗುಡ್ಡಗಾಡುಗಳನ್ನ, ರಸ್ತೆಗಳನ್ನ ಕ್ಲಿಯರ್ ಮಾಡಿ ಅದನ್ನು ಮುಂದೆ ಹೋಗೋದಕ್ಕೆ ಈ ವಾಹನ. ಅಂದರೆ ಇದು ಏನು ಟೈರ್ಸ್ ರೆಗ್ಯುಲರ್ ಆಗಿರೋದಿಲ್ಲ, ನಾವು ಬಳಸುವಂಥ ವಾಹನಗಳಿಗಿರುವಂಥ ರೀತಿ ಚಕ್ರಗಳು ಇದಕ್ಕೆ ಇರೋದಿಲ್ಲ. ಇದು ತುಂಬ ಸ್ಪೆಷಲಿ ಮಾಡಿಫೈ ಆಗಿರುವಂತಹ ಒಂದು ವಾಹನ ಇದು. ಸೊ ಹಂಗಾಗಿ ತುಂಬ ವಿಶೇಷವಾದ ಒಂದು ವಾಹನ T-72. ಇದು ಭಾರತೀಯ ಯೋಧರು ಭಾಳಷ್ಟು ಸೂಕ್ಷ್ಮವಾದ ಪ್ರದೇಶಗಳಲ್ಲಿ, ಸೂಕ್ಷ್ಮವಾದ ಸಂದರ್ಭಗಳಲ್ಲಿ ಬಳಸ್ತಾರೆ. ಜೊತೆಗೆ ಈ ಕಡೆ ನೀವು ಪಕ್ಕದಲ್ಲಿ ಇನ್ನೊಂದು ವಾಹನ ಇದೆ, ಅದನ್ನು ಕೂಡ ನಾನು ನಿಮಗೆ ಒಂದು ಸ್ಪೆಷಾಲಿಟಿ, ಅದರ ಒಳಗಡೆ ಹೋಗೋದ್ರ ಮುಖಾಂತರ ಒಳಗಡೆ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾನೀಗ ನಿಮಗೆ ತೋರಿಸ್ತೀನಿ. ಮೈನ್ ಪ್ರೊಟೆಕ್ಟೆಡ್ ವೆಹಿಕಲ್, ಇದು ಭಾರತೀಯ ಯೋಧರು ಬಳಸುವಂತಹ ಮತ್ತೊಂದು ವಿಶೇಷವಾದ ವಾಹನ. ನಾನಿಲ್ಲಿ ನಿಮಗೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೀವು. ಇದು ಮೈನ್ ಪ್ರೊಟೆಕ್ಟೆಡ್ ವೆಹಿಕಲ್. ಇದು ಭಾರತೀಯ ಯೋಧರು 2 ಥರ ಬಳಸ್ತಾರೆ. ಒಂದು ಜನ ಇರುವಂಥ ಪ್ರದೇಶದಲ್ಲಿ ಜನರಿಗೆ ರಕ್ಷಣೆ ಕೊಡಬೇಕಾದಂಥ ಒಂದು ಕಾರ್ಯಾಚರಣೆ ಪ್ರದೇಶದಲ್ಲಿ ಜನಗಳ ಮಧ್ಯನೇ ಓಡಾಡುತ್ತೆ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಒಂದು ಯುದ್ಧದ ಸಂದರ್ಭದಲ್ಲೂ ಕೂಡ ಈ ವಾಹನಗಳನ್ನ ಬಳಸ್ತಾರೆ. ಇದು ತುಂಬ ಸ್ಪೆಷಲಿ ರೆಡಿಯಾಗಿರುವಂತಹ ವಾಹನ ಅಂತ ಹೇಳಿದ್ರೆ ಯುದ್ಧ ಭೂಮಿಯಲ್ಲಿ ಅಥವಾ ಯೋಧರು ಬಳಸೋದಕ್ಕೋಸ್ಕರವಾಗಿ ತುಂಬ ಸ್ಪೆಷಲಾಗಿ ಮಾಡಿಫೈ ಆಗಿ ನೀವು ಗಮನಿಸ್ತಾ ಇರ್ಬೋದು. ಇದರ ಟೈರ್ಗಳು ಕೂಡ ರೆಗ್ಯುಲರಾಗಿ ಬಳಸುವಂಥ, ಅಂದರೆ ನಾವೇನು ಬಳಸ್ತಾ ಇರ್ತೀವಿ ವಾಹನಗಳಲ್ಲಿ ಇರುವಂಥ ಟೈರ್ಗಳು ಕೂಡ ಇದಾಗಿರೋದಿಲ್ಲ. ಜೊತೆಗೆ ಅದರ ಡಿಸೈನ್ ಕೂಡ ತುಂಬ ವಿಶೇಷವಾಗಿದೆ, ತುಂಬ ಸ್ಟ್ರಾಂಗಾಗಿ ಇರುವಂತಹ ವೆಹಿಕಲ್ ಇದು. ಏನಂತ ಹೇಳಿದ್ರೆ ಇದು ನೀವು ಒಳಗಡೆ ಕೂಡ ಗಮನಿಸ್ತಾ ಇರ್ಬೋದು ನೀವು, ಒಂದು ವಿ ಶೇಪಲ್ಲಿ ಇದೆ ಅಂತ ಹೇಳಿದ್ರೆ. ಯಾಕೆ ಇದನ್ನು ವಿ ಶೇಪಲ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಬ್ಲಾಸ್ಟ್ಗಳಾದಂಥ ಸಂದರ್ಭದಲ್ಲಿ ಅಥವಾ ಇದ್ರ ಮೇಲೆ ಯಾವ್ದಾದ್ರು ಅಟ್ಯಾಕ್ಗಳಾದಂಥ ಸಂದರ್ಭದಲ್ಲಿ ಯಾವುದು ಕೂಡ ಈ ಥರ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಒಳಗಡೆ ಪ್ರಯಾಣ ಮಾಡ್ತಾರಂತಹ ಯೋಧರಿಗೆ ಯಾವುದೇ ರೀತಿಯ ಒಂದು ಅಪಾಯ ಆಗೋದಿಲ್ಲ. ಹಾಗಾಗಿ ವಿ ಶೇಪರ್ ಅಂತೇಳಿ ಕೆಳಗಡೆ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಅದರ ಫೋರ್ಸ್ ಸ್ಟ್ರೈಟಾಗಿರುತ್ತೆ. ಸೊ ಹಾಗಾಗಿ ಇದು ವಿ ಶೇಪಲ್ಲಿ ಇದ್ದಂಥ ಕಾರಣ ಫೋರ್ಸ್ ಇರೋದಿಲ್ಲ ಅಂತೇಳಿ ಒಂದು ಇನ್ಫಾರ್ಮೇಷನ್ ಕೂಡ ಇಲ್ಲಿನ ಯೋಧರು ಕೊಡ್ತಾ ಇರೋಂಥದ್ದು. ಜೊತೆಗೆ ಒಳಗಡೆ ಪ್ರಯಾಣ ಮಾಡ್ತಾ ಇರೋಂಥವ್ರು ಕೂಡ ತುಂಬ ಸೇಫ್ ಆಗಿರ್ತಾರೆ. ಜೊತೆಗೆ ಯಾರಾದರೂ ಶತ್ರುಗಳು ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಒಳಗಡೆಯಿಂದನೇ ಅಲ್ಲಿಂದ ಕೂಡ ಕೌಂಟರ್ ಅಟ್ಯಾಕ್ ಕೂಡ ಮಾಡ್ಬೋದು. ಜೊತೆಗೆ ಇದನ್ನು ಡೀಸೆಲ್ ಮುಖಾಂತರ ಚಾಲನೆ ಮಾಡಲಾಗುತ್ತೆ. ಅಂತ ಹೇಳಿದ್ರೆ 1 ಲೀಟರ್ ಡೀಸೆಲ್ ಬಳಸಿದ್ರೆ ಕೇವಲ 3 ಕಿಲೋಮೀಟರ್ ದೂರ ಮಾತ್ರ ಹೋಗುತ್ತೆ ಈ ವೆಹಿಕಲ್ಲು. ಜೊತೆಗೆ 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಕೂಡ ಇದನ್ನು ಮೇಂಟೈನ್ ಮಾಡ್ತಾರೆ. ಜೊತೆಗೆ AC ಕೂಡ ಒಳಗಡೆ ಇರುವಂಥದ್ದು. ಒಟ್ಟಾರೆ ಯುದ್ಧ ಸಂದರ್ಭದಲ್ಲಿ, ಜೊತೆಗೆ ಜನಗಳಿಗೆ ರಕ್ಷಣೆ ಕೊಡಬಂದ ಸಂದರ್ಭದಲ್ಲೂ ಕೂಡ ಕಾರ್ಯಾಚರಣೆ ಏನು ಮಾಡ್ತಾರೆ ಆ ಸಂದರ್ಭದಲ್ಲಿ ಈ ವಾಹನವನ್ನು ಬಳಸ್ತಾರೆ. ಇದು ಮೈನ್ ಪ್ರೊಟೆಕ್ಟೆಡ್ ವೆಹಿಕಲ್. ಇದು ತುಂಬ ಸ್ಪೆಷಲಾಗಿ ಈಗ ಏನು ಆರ್ಮಿ ಡೇ ನಡೀತಾ ಇದೆ, ಇಲ್ಲಿ ಒಂದು ಪ್ರದರ್ಶನವಾಗಿದೆ. ಜೊತೆಗೆ ಸಾಕಷ್ಟು ಜನರು ಅಥವಾ ಯೋಧರ ಮಕ್ಕಳು, ಜೊತೆಗೆ NCC ಕ್ಯಾಂಡಿಡೇಟ್ಸ್ ಎಲ್ಲರೂ ಕೂಡ ಈ ವಾಹನದಲ್ಲಿ ಒಂದು ಅಂದರೆ ಒಳಗಡೆ ಹೋಗಿ ಅದರ ಯಾವ ರೀತಿಯಾದ ಒಂದು ವಿಶೇಷತೆಗಳಿದೆ ಅನ್ನೋದು ನೋಡಿ ತುಂಬ ಖುಷಿ ಪಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.